ವಾಹನಗಳಿಗೆ HSRP ನಂಬರ್ ಪ್ಲೇಟ್ ಅನ್ನು ಹಾಕಲಿಕ್ಕೆ ಸಾರಿಗೆ ಇಲಾಖೆ ಕೊಟ್ಟಂತಹ ಡೆಡ್ಲೈನ್ ಇವತ್ತಿಗೆ ಮುಕ್ತಾಯವಾಗಿದೆ. ಹಾಗಾದ್ರೆ ವಾಟ್ ನೆಕ್ಸ್ಟ್? ನಾಳೆಯಿಂದ ದಂಡವನ್ನು ವಿಧಿಸಲಿಕ್ಕೆ ಮುಂದಾಗ್ತಾರಾ ಸಂಚಾರಿ ಪೊಲೀಸರು? ಹೇಗೆ ಬನ್ನಿ ನೋಡ್ಕೊಂಡು ಬರೋಣ. HSRP ನಂಬರ್ ಪ್ಲೇಟ್ ಹಾಕೋದಕ್ಕೆ ರಾಜ್ಯ ಸರ್ಕಾರ ನೀಡಿದಂಥ ಗಡುವು ಇವತ್ತು ಕೊನೆಯಾಗ್ತಿದೆ. ಈಗ ನಾಳೆಯಿಂದ ಸರ್ಕಾರ ದಂಡ ಹಾಕುತ್ತಾ ಅಥವಾ ಕೋರ್ಟಿನ ಆದೇಶಕ್ಕೆ ಕಾಯ್ತಾರ, ಏನಾಗಬಹುದು? ಈ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ, ಬನ್ನಿ. HSRPಗೆ ಇವತ್ತೇ ಡೆಡ್ಲೈನ್. ಸೆಪ್ಟೆಂಬರ್ 18ರವರೆಗೂ ದಂಡ ಹಾಕೋದಿಲ್ಲ. ಕೋರ್ಟ್ ತೀರ್ಮಾನದ ಮೇಲೆ ನಿರ್ಧಾರ. ಹೌದು, HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ಸರ್ಕಾರ 4 ಬಾರಿ ಕಾಲಾವಕಾಶವನ್ನು ವಿಸ್ತರಣೆ ಮಾಡಿತ್ತು. ಈಗ ಸರ್ಕಾರ ಮತ್ತೆ ನಾವು ಅವಧಿಯನ್ನ ವಿಸ್ತರಣೆ ಮಾಡುವುದಿಲ್ಲ, ನಿಯಮಗಳ ಪ್ರಕಾರ HSRP ಇಲ್ಲ ಅಂದ್ರೆ ಫೈನ್ ಹಾಕುವ ಚಿಂತನೆಯಲ್ಲಿದೆ. ಆದರೆ ನಾಳೆ ಸರ್ಕಾರಿ ರಜೆ ಇದ್ದು ಮತ್ತು ದಿನಾಂಕ 18ಕ್ಕೆ HSRP ಅಳವಡಿಕೆಗೆ ಕಾಲಾವಕಾಶ ವಿಸ್ತರಣೆಯ ಕೇಸ್ ಹೈಕೋರ್ಟ್ನಲ್ಲಿದ್ದು ಅವತ್ತು ಅಂತಿಮ ನಿರ್ಧಾರವನ್ನು ಕೋರ್ಟ್ ನೀಡುವ ಸಾಧ್ಯತೆ ಇದೆ. ಹೀಗಾಗಿ 18ರವರೆಗೂ ಕೂಡ ಯಾವುದೇ ದಂಡವನ್ನ ಹಾಕೋದಿಲ್ಲ. ಕೋರ್ಟ್ ಏನ್ ಹೇಳುತ್ತೆ ಅದನ್ನ ಫಾಲೋ ಮಾಡ್ತೀವಿ ಅಂತೇಳಿ ಸಾರಿಗೆ ಆಯುಕ್ತರು ಹೇಳಿದ್ದಾರೆ. ಸರ್, ಅದೇ ನಾಳೆಯಿಂದ ಕಾರ್ಯಾಚರಣೆನ ಅಥವಾ ಇದು ಪೋಸ್ಟ್ ಪೋನ್ ಮಾಡ್ತಿದ್ದೀರಾ ಸರ್? ಇಲ್ಲ, 18th ಕೋರ್ಟ್ ಡಿಸಿಷನ್ ಇದೆ. ಯಾವ ವಿಚಾರವಾಗಿ ಸರ್? ಅದೇ HSRP ಬೇರೆ ಕೇಸ್ ಕೋರ್ಟ್ ಅಲ್ಲಿ ಇದೆ. ಅದು ಏನು ಹಾಕ್ಲೇಬೇಕು ಅಥವಾ ಮಾಡಬಾರ್ದು ಅನ್ನೋದಕ್ಕ? ಮಾಡಬಾರ್ದು ಅನ್ನೋದಕ್ಕಲ್ಲ, ಎಕ್ಸ್ಟೆನ್ಷನ್ ಅರ್ಜಿ ಇದೆ ಅಲ್ಲಿ. ಬೇರೆ ಅರ್ಜಿಗಳು ಇದಾವೆ, ರಿಲೇಟೆಡ್ ಅರ್ಜಿಗಳು. ಅವೆಲ್ಲ 18th ಹಿಯರಿಂಗ್ ಬರ್ತದೆ. ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡ್ಬೇಕು ನಾವು. ಈಗಾದ್ರೆ ನಾಳೆ ಕಾರ್ಯಾಚರಣೆ ಸದ್ಯಕ್ಕೆ ಮಾಡೋದಿಲ್ಲ ಹಾಗಾದ್ರೆ? ನಾಳೆ ಹೆಂಗೋ ಹಾಲಿಡೇ ಇದೆ. 17ನೇ ತಾರೀಕು ಒಂದು ಇದಾಗ್ತದೆ. 18ಕ್ಕೆ ವಿಲ್ ಟೇಕ್ ಫೈನಲ್ ಕಾಲ್ ಮಧ್ಯಾಹ್ನ. ಇನ್ನು ಸಾರ್ವಜನಿಕರು ಸಹ ಮಿಶ್ರ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತಿದ್ದು, ಕಾಲಾವಧಿಯನ್ನ ಇನ್ನೂ ವಿಸ್ತರಣೆ ಮಾಡಿದ್ರೆ ಅನುಕೂಲವಾಗುತ್ತೆ. ಅಂದ್ರೆ ಇನ್ನೂ ಕೆಲವರು ಸರ್ಕಾರ ಟೈಮ್ ಲೈನ್ ಅನ್ನ ಮತ್ತೆ ನೀಡಬಾರ್ದು, ಜನರಿಗೆ ದಂಡ ಹಾಕ್ತಾರೆ ಅನ್ನುವಂತಹ ಭಯಕ್ಕಾದ್ರೂ ಹೊಸ HSRP ನಂಬರ್ ಅನ್ನ ಹಾಕಿಸ್ಕೊಳ್ತಾರೆ ಅಂತ ಹೇಳಿದ್ದಾರೆ. HSRP ಪ್ಲೇಟ್ ಮಾಡಿರೋದು ಸರ್ಕಾರ ನಿಜವಾಗ್ಲೂ ಒಳ್ಳೆಯ ಉದ್ದೇಶ. ಆದರೆ ಕೆಲವೊಂದು ಗಾಡಿನಲ್ಲಿ, ಹಳೆ ಗಾಡಿನಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಎಕ್ಸಾಂಪಲ್ ನಂದೇ ಒಂದು ಗಾಡಿ ಸುಜುಕಿ ಆಕ್ಸೆಸ್ ಅಲ್ಲಿ ಮ್ಯಾನುಫ್ಯಾಕ್ಚರರ್ ಸುಜುಕಿ ಆಕ್ಸೆಸ್ ಅಂತ RTOನವರು ಸೆಲೆಕ್ಟ್ ಮಾಡದಲ್ಲೇ ಅದರ್ಸ್ ಅಂತ ಮಾಡಿಬಿಟ್ಟಿದ್ದಾರೆ. ಈಗ ನಾನು ಸೆಂಟ್ರಲ್ ರಿಜಿಸ್ಟ್ರೇಷನ್ ಆಫೀಸ್ಗೆ ರೈಟಿಂಗಲ್ಲಿ ಕೊಟ್ಟು ಅವ್ರು ಅಪ್ರೂವಲ್ ಮಾಡಿದ ಮತ್ತೆ ನಂಗೆ HSRP ಪ್ಲೇಟ್ ಬರೋದು. ಹಾಗಾಗಿ ದಯಮಾಡಿ ಇನ್ನೊಂದು ಎಕ್ಸ್ಟೆನ್ಷನ್ನು ಅಥವಾ ಇನ್ನು ಅದರ್ವರ್ಸ್ ಇನ್ನೊಂದು 3-4 ತಿಂಗಳು ಎಕ್ಸ್ಟೆನ್ಷನ್ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ಬರ್ತಾ ಇದ್ದಾರೆ ಸರ್, ದಿನಕ್ಕೆ ನಾವು 600-700 ನಂಬರ್ ಪ್ಲೇಟ್ ಹಾಕ್ತಾ ಇದ್ದೀವಿ. ಇವಾಗ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ, ಬೈಕಲ್ಲಿ ಜಾಸ್ತಿ ಆಗುತ್ತೆ. ಅದಕ್ಕೆ ಮುಂಚೆನೇ ಜಾಸ್ತಿ ಇತ್ತು. ತಿಂಗಳಲ್ಲಿ ನಾವು 2,500 ರೂಪಾಯಿ ನಂಬರ್ ಪ್ಲೇಟ್ ಆಗ್ತಾ ಇದೆ. 2,500 ನಂಬರ್ ಪ್ಲೇಟು ಎಕ್ಸ್ಚೇಂಜ್ ಕೊಟ್ಟರೆ ಇನ್ನೂ ಹಾಕ್ಬೋದು ಅಂತದೆ. ಎಲ್ಲ ಬರ್ತಾ ಇದೆ, ಸ್ವಲ್ಪ ಜನ ಬರ್ತಾ ಇದೆ, ಸ್ವಲ್ಪ ಜನ ಬರ್ತಾ ಇಲ್ಲ. ಸ್ವಲ್ಪ ಫೈನ್ ಹಾಕಿದ್ರೆ ಆಮೇಲೆ ಎಲ್ಲ ತಿರ್ಗಾ ಬರ್ತಾರೆ. ಫೈನ್ ಹಾಕೋದು ಒಳ್ಳೇದೇ ಅಂತೀನಿ. ಇನ್ನು 4 ಸಲ ಗಡುವನ್ನು ವಿಸ್ತರಣೆ ಮಾಡಿದ್ರು ಇಲ್ಲಿಯವರೆಗೂ 51 ಲಕ್ಷ ವಾಹನಗಳು ಮಾತ್ರ HSRP ನಂಬರ್ ಅನ್ನು ಅಳವಡಿಸಿಕೊಂಡಿದ್ದು, ಉಳಿದ 1.48 ಕೋಟಿ ವಾಹನಗಳು HSRP ನಂಬರ್ ಪ್ಲೇಟ್ ಅನ್ನು ಹಾಕಿಸ್ಕೊಂಡಿಲ್ಲ. ಕೋರ್ಟ್ ಏನಾದ್ರು ಒಂದು ವೇಳೆ ಮತ್ತೊಮ್ಮೆ ಗಡುವಿನ ವಿಸ್ತರಣೆ ಕಾಲಾವಕಾಶ ನೀಡಿದಾಗ ಕೋರ್ಟಿನ ಆದೇಶ ಪಾಲನೆ ಮಾಡಲೇಬೇಕಾಗತ್ತೆ. ಒಂದು ವೇಳೆ ಕೋರ್ಟ್ ಏನಾದರೂ ಇವೆಲ್ಲ ಸಾರ್ವಜನಿಕರ ವಾಹನಗಳಿಗೆ ಸಾಕಷ್ಟು ಗಡುವನ್ನು ಕೊಟ್ಟಿದ್ವಿ, ಅವ್ರು ಅಳವಡಿಕೆ ಮಾಡ್ಕೋತಿಲ್ಲ, ನಿಮ್ಮ ಕಾನೂನಾತ್ಮಕ ಕ್ರಮ ಕೈಗೊಳ್ಳಿ ಅಂದಾಗ 19ನೇ ತಾರೀಕಿಂದನೇ ಫೈನ್ ಹಾಕೋದಕ್ಕೆ ಸಾರಿಗೆ ಇಲಾಖೆ ಮತ್ತು ಟ್ರಾಫಿಕ್ ಪೊಲೀಸರು ಮುಂದಾಗುವಂಥ ಸಾಧ್ಯತೆ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.